ಅದಾದ ನಂತರ ಖ್ಯಾತ ವಕೀಲರು ನಮ್ಮ ನಮಗೆ ಯಾವುದೇ ಒಂದು ಕನ್ನಡ ಸಂಸ್ಕೃತಿಯಾಗಿ ಯಾವುದೇ ಸರ್ಕಾರ ನಮ್ಮ ವಿನಯ್ ಕುಮಾರ್ ಸರ್ ಅವರಿಗೆ ಯಾಕಂತ ಎಲ್ಲಾ ಗಣ್ಯರನ್ನು ಮದುವೆ ಮಾಡಿ ವಿಷ್ಣುವರ್ಧನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಎಲ್ಲ ಕಲಾವಿದರಿಗೂ ಮತ್ತು ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಮಾನ್ಯರು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಈಗ ತಾನೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜೂಲಿಯನ್ ವಿಷ್ಣುವರ್ಧನ್ ಅವರ ಸಿನಿಮಾ ಶೂಟಿಂಗ್ ಎಲ್ಲ ಆಗಿದೆ. ಆಗಮಿಸಿರುವ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸಿ ಕೊಡಬೇಕು. ಒಂದು ಕ್ಷಣ ಆಗಮಿಸುತ್ತೆ. ಬೆಂಗಳೂರಿಂದ ಬಂದಿದ್ದಾರೆ. ಅವರ ಅವರಿಬ್ಬರು ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮಗಳು ಈಗ ಸಾಕಷ್ಟು ಅವರ ಹಿಂದೆ ಪರಮೇಶ್ ಟಿ ಜೂನಿಯರ್ ವಿಷ್ಣುವರ್ಧನ್ ಅವರನ್ನು ನೆನೆಸಬೇಕು. ಯಾಕಂದ್ರೆ ನಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ನಮ್ಮ ಪರಮೇಶ್ ಅಣ್ಣ ಬಗ್ಗೆ ಸನ್ಮಾನವನ್ನು ಮಾಡಿಸುವಂತ ಕೆಲಸವನ್ನು ಇವತ್ತು ಈ ವರ್ಷ ಮೆಲೋಡಿ ಸಾಹಸಿ ಡಾಕ್ಟರ್ ವಿಷ್ಣು
ನಿಮ್ಮೆಲ್ಲರ ಕಣ್ಮುಂದೆ ಸಾರ್ ಅಂದ್ರೆ ಏನಪ್ಪಾ ಅಂತಾರೆ ಶ್ರೀನಿವಾಸ ಸರ್ ನಿನಗೆ ಯಾವತ್ತೂ ನನಗೆ ಯಾವ ವೇದಿಕೆ ಮೇಲೆ ಯಾರಾಗಲಿ ನನಗೆ ಯಾವತ್ತೂ ಇಲ್ಲ ಅಂದಿಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ರಾಮೇಗೌಡರು ನಮ್ಮ ಅಧ್ಯಕ್ಷರು. ಬಹಳ ಸಂತೋಷ. ಗಾನಸಭೆ ಕಲಾ ಬಳಗ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಯಕರಾದ್ರು ಅಷ್ಟೇ. ರಾಯಕರ ಸರ್ ಹತ್ರ ನಾವ್ ಈಗ ಹೋಗಿ ಕಾಣ್ತಿದ್ದಕ್ಕೆ ಈಗ ಪಾಸ್ ಆಗಿದ್ರು ಕೂಡ ಯಾಕೋ ಬಂದಿದ್ರೆ ಏನು ವಿಷಯ ಇಲ್ಲ ಅಂತ ಹೇಳ್ತಾರೆ. ಆದ್ರೂ ಕೇಳ್ತೀನಿ, ಕಲಾವಿದರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು. ತುಂಬಾ ಜನ ಇದೆ, ನಿಮ್ಮೆಲ್ಲರಿಗೂ ಸನ್ಮಾನ ಇದೆ. ವೇದಿಕೆ ಮೇಲೆ ಬಂದಿರ್ತಕ್ಕಂಥ ಎಲ್ಲ ಸನ್ಮಾನಿತರಿಗೆ, ಮುಖ್ಯ ಅತಿಥಿಗಳಿಗೆ ನಮ್ಮ ವೇದಿಕೆ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೇನೆ. ಕಲಾವಿದರಿಗೆ ವಿಶೇಷ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಕರ್ನಾಟಕ ಸರ್ಕಾರದಿಂದ ಆಗಲಿ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಗಳಿಂದ ಆಗಲಿ, ವಿಶೇಷವಾಗಿ ಆರ್ಕೆಸ್ಟ್ರಾ ಕಲಾವಿದರಿಗೆ ಯಾವುದೇ ರೀತಿಯ ಅನುಭವನೇ ಇಲ್ಲ. ಕೊಡೋದ್ರೆ ಯಾವುದೇ ಕೆಲಸಗಳಿಲ್ಲ. ದಯವಿಟ್ಟು ಕ್ಷಮೆ. ಪಾಷಾ ಕಿನ್ನಾಳ್ ದಯಮಾಡಿ ಬರಬೇಕು. ಜೂನಿಯರ್ ಸಿ ಅಶ್ವಥ್ ಅವರು ಕೊಪ್ಪಳದಿಂದ ಬಂದಿದ್ದಾರೆ. ಸರ್ ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಜೋರಾಗಿ ಚಪ್ಪಾಳೆ ಒಂದಿಗೆ ಬರ್ಮಾಡ್ಕೊಂಡು. ಅವ್ರದೇ ಒಂದು ತಂಡ ಇದೆ ಸರ್, ಅದ್ಭುತವಾದ ಜೂನಿಯರ್ ಸಿ ಅಶ್ವಥ್ ಅವರ ಗಾಯಕ ಅವರು. ಬಹಳ ಸಂತೋಷ ಸರ್, ಕ್ಷಮೆ ಇರಲಿ, ಬನ್ನಿ. ನಮ್ಮೆಲ್ಲರಿಗೂ ಹೊಲ್ಸುತ್ತಾ ಈಗ ಜಾಸ್ತಿ ಮಾತಾಡೋದಿಲ್ಲ, ಕಾರ್ಯಕ್ರಮ ಮುಂದುವರಿಸೋದ್ರಲ್ಲಿ ಇವತ್ತು ನಮ್ಮ ಮುಸ್ತಾಕ್ ಸರ್ ಬಗ್ಗೆ ಹೇಳ್ಬೇಕು. ಇವತ್ತು ಅವರ ಹಬ್ಬ ಟೈಮ್ ಆಗ್ಬಿಟ್ಟಿದೆ. ನಾನು ಇಲ್ಲ ಸರ್, ನೀವು ಅರ್ಧ ಗಂಟೆಯಿಂದ ಬರಲೇಬೇಕು ಅಂದೆ. ಅದಕ್ಕೋಸ್ಕರ ನಮ್ಮ ವಿನಯ್ ಕುಮಾರ್ ಸರ್ ಮತ್ತೆ ಹೇಳಿದ್ದಾರೆ, ನಾನು ಸ್ವಲ್ಪ ಅರ್ಜೆಂಟ್ ಇದೆ ಅಂತ. 3 ಜನ ತುಂಬಾ ಇಂಪಾರ್ಟೆಂಟ್, ಆದಷ್ಟು ಬೇಗನೆ ಒಂದು 5-10 ನಿಮಿಷದಲ್ಲಿ ಕಳಿಸ್ಕೊಡ್ತೀನಿ ಖಂಡಿತ. ಈಗ ನಮ್ಮ ಮಂಜು ಅವರು ಒಂದು ಮಾತಾಡ್ತಾರೆ ಅಷ್ಟೇ, ಕಾರ್ಯಕ್ರಮ ಮುಂದುವರಿತೇವೆ. ಧನ್ಯವಾದಗಳು ಖಂಡಿತ. ಹಾಗೆ ನಮ್ಮ ಕಾನವಸ್ಥೆಯಿಂದ ಬಂದ ತಕ್ಷಣ ನನ್ನ ಪ್ರೀತಿಯ ದಯವಿಟ್ಟು ಎಲ್ಲ ಆತ್ಮೀಯ ಬಂಧುಗಳು ಮತ್ತು ಆ ಸಮಾರಂಭದಲ್ಲಿ ಸದ್ಯಕ್ಕೆ ಒಂದು 2,000 ಜನ ಇತ್ತು. ನಮ್ಮ ನೆಂಟರು, ಫ್ರೆಂಡ್ಸ್ ಎಲ್ಲ ಬಹಳ ಖುಷಿ ಪಟ್ಟು ಅವರ ಡ್ಯಾನ್ಸ್ ನೋಡಿ. ಇವತ್ತು ಸಹ ಅವರು ಡ್ಯಾನ್ಸ್ ರಾಜ್ಕುಮಾರ್ ಅವ್ರದ್ದಾಗಿದೆ. ನಾನು ಕಳೆದ ಹಲವಾರು ವರ್ಷ ನೋಡಿದಂಗೆ ಮೊದಲೇ ಆರ್ಕೆಸ್ಟ್ರಾ ಹೊರಟಿದ್ದು ಮಾಂತೇಶ್, ಆಮೇಲೆ ಶಾರದಾ ಅಂತ ಹೇಳಿದ್ರು. ಶಾರದಾ ಆರ್ಕೆಸ್ಟ್ರಾ ನನ್ನ 30 ವರ್ಷ ಅಲ್ಲಿಂದ ಬೆಳೆದು ಬಂದಿದ್ದು. ನಾವಲ್ಲಿ ಯಾವಾಗಲೂ ಆರ್ಕೆಸ್ಟ್ರಾ ಇದಕ್ಕೆ ಪ್ರೋತ್ಸಾಹ ಇದೆ. ಆದರೆ ಮೊದಲಿನಂಥ ಪ್ರೋತ್ಸಾಹ ಇಲ್ಲ, ಸಭಿಕರು ಕಡಿಮೆ ಆಗ್ತಾರೆ. ಈ ಚಲನಚಿತ್ರರಂಗ ಮತ್ತು ಈ TV ಹಾವಳಿಯಿಂದ ಈ ಇಂಥ ಕಲಾ ಉತ್ಸವಕ್ಕೆ ಕಡಿಮೆ ಅಂಥದ್ದು. ಮಂಜುನಾಥ್ ಪರಮೇಶ್ವರ್ ಅವರು ಈ ಕಾರ್ಯಕ್ರಮ ಆಯೋಜಿಸಿ ಸಭಿಕರಿಗೆ ಒಳ್ಳೆ ರಸದೋಪವನ್ನು ಬಳಸ್ತಾರೆ. ಅವ್ರು ಒಳ್ಳೆಯದಾಗಲಿ, ಮುಂದಿನ ಜೀವನ ಸುಗಮವಾಗಲಿ, ನಾವೆಲ್ಲ ಸ್ನೇಹಿತರು ಒಳ್ಳೆಯದಾಗಲಿ ಅಂತ ಹೇಳ್ತಾ
ಸುದಯ ಕಲಾ ಬಳಗ ದಾವಣಗೆರೆ ಫ್ರೆಂಡ್ಸ್ ಮೇಲೆ ಉಪದಲ್ಲಿ ಮತ್ತೊಮ್ಮೆ ನೀವೆಲ್ಲರೂ ಜೋರಾದ ಚಪ್ಪಾಳಿ ಮೂಲಕ ಅಭಿನಂದಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಗೌರವಿಸೋಣ. ಮತ್ತೊಮ್ಮೆ ನೀವೆಲ್ಲರ ಇವತ್ತು ಒಂದು ನಗರ ಅಂತ ಅಂದಾಗ ಅಲ್ಲಿ 3 ಸ್ಪೇಸಸ್ ಇರಬೇಕು. ಸ್ಪೇಸ್ ಅಂದ್ರೆ ಗೊತ್ತಲ್ಲ, ಜಾಗ ಅಂತ ಹೇಳ್ತೀವಿ. 3 ಸ್ಪೇಸಸ್ ಇರಬೇಕು. ಒಂದು ನಮ್ಮ ಮನೆಗಳು, ಅದು ನಮ್ಮ ಪ್ರೈವೇಟ್ ಸ್ಪೇಸ್ ಅದು. ಎರಡನೇದು ಪಬ್ಲಿಕ್ ಸ್ಪೇಸಸ್ ಅಂತ, ಹಾಸ್ಪಿಟಲ್ಗಳು ಇರ್ತವೆ, ಶಾಲೆಗಳು ಇರ್ತವೆ. ಬಟ್ ದಾವಣಗೆರೆ ಅಂತ ನಗರದಲ್ಲಿ ಥರ್ಡ್ ಸ್ಪೇಸ್ ಅನ್ನೋದು ಬಹಳ ಮಿಸ್ಸಿಂಗ್ ಇದೆ. ಥರ್ಡ್ ಸ್ಪೇಸ್ ಅಂತಂದ್ರೆ ಪಬ್ಲಿಕ್, ಜಾತಿ ಧರ್ಮ ಮತ ಭೇದ ಎಲ್ಲ ಮರೆತುಬಿಟ್ಟು ಅವರು ಒಂದಾಗಿ ಕೂತು ಸಂವಾದ ಮಾಡೋದಿರ್ಬೋದು, ಅಥವಾ ಈ ರೀತಿ ಮನರಂಜನಾ ಕಾರ್ಯಕ್ರಮಗಳನ್ನ ಎಂಜಾಯ್ ಮಾಡೋದಿರ್ಬೋದು. ಆ ರೀತಿ ಒಂದು ಸ್ಪೇಸಸ್ ದಾವಣಗೆರೆಯಲ್ಲಿ ಅಭಾವ ಇದೆ. ಸೊ ಅದೇ ಕಾಂಟೆಕ್ಸ್ಟ್ ಅಲ್ಲಿ, ಅದೇ ಸಂದರ್ಭ ನಮ್ಮ ಮಂಜು ಅವರು ಹೇಳಿದ್ರು, ನಮಗೆ ಒಂದು ಸುಸಜ್ಜಿತವಾದ ರಂಗಮಂದಿರ ಬೇಕು ಅಂತಂದ್ರೆ. ನೋಡಿ, ನಾನು ಈಗ ಕರ್ನಾಟಕ ತುಂಬಾ ಸುತ್ತಾಡ್ತಾ ಇದ್ದೀನಿ. ಬೀದರ್ ಇರ್ಬೋದು, ಚಾಮರಾಜನಗರ ಇರ್ಬೋದು, ಕೊಪ್ಪಳ ಇರ್ಬೋದು, ಗದಗ ಇರ್ಬೋದು. ಪ್ರತಿಯೊಂದು ಊರಿನಲ್ಲೂ ಬಹಳ ಸುಸಜ್ಜಿತವಾದ ಅಕೌಸ್ಟಿಕ್ಸ್ ಎಲ್ಲ ಬಹಳ ಟಾಪ್ ಕ್ಲಾಸ್ ಇರುವಂತ ಒಂದು ರಂಗಮಂದಿರ ಇದೆ. ಅದ್ಯಾಕೋ ಈ ದಾವಣಗೆರೆಯಲ್ಲಿ ಇದುವರೆಗೂ ಯಾರು ಮನಸ್ಸು ಮಾಡಿಲ್ಲ ಒಂದು ರಂಗಮಂದಿರ ಬೇಕು ಅಂತ ಅಂದ್ಬಿಟ್ಟು. ಕಾರಣ ಯಾಕೆ ಅಂತ ನಿಮಗೆಲ್ಲ ಗೊತ್ತಿರ್ತದೆ. ಸುಮಾರು ದಾವಣಗೆರೆ ಅಂತಂದ್ರೆ ಬೇರೆ ಜಿಲ್ಲೆಯಲ್ಲಿ ನೀವು ಹೋದಾಗ ದಾವಣಗೆರೆ ಬಗ್ಗೆ ಬಹಳ ಅಭಿಮಾನದಿಂದ ಮಾತಾಡ್ತಾರೆ. ನೀವು ದಾವಣಗೆರೆ ಅವರ, ದಾವಣಗೆರೆ ಕಂಡ್ರೆ ಬಹಳ ಪ್ರೀತಿ. ಬಟ್ ಇಂಥ ನಗರದಲ್ಲಿ ಈ ರೀತಿ ಥರ್ಡ್ ಸ್ಪೇಸಸ್ ಇರಬೇಕು. ಅದು ಇದ್ದಾಗ ಏನಾಗುತ್ತೆ, ನಮ್ಮ ಸಂಸ್ಕೃತಿ ಬಹಳ ಸಮೃದ್ಧವಾಗಿ ಬೆಳೀತದೆ. ಸಂಸ್ಕೃತಿ ಗಟ್ಟಿಯಾಗಬೇಕು, ಸಮೃದ್ಧವಾಗಿ ಬೆಳಿಬೇಕು, ಭಾಷೆ ಬೆಳಿಬೇಕು. ದಾವಣಗೆರೆ ನಮ್ದೇ ಆದ ಒಂದು ಭಾಷೆ ಇರುತ್ತೆ, ನಮ್ದೇ ಆದ ಒಂದು ಜನಪದ ಸಾಹಿತ್ಯ ಇರುತ್ತೆ, ಸಂಸ್ಕೃತಿ ಇರ್ತದೆ. ಅದೆಲ್ಲ ಬೆಳಿಬೇಕು ಅನ್ನೋದಾದ್ರೂ ನಮ್ಮದೇ ಆದಂತ ಒಂದು ರಂಗಮಂದಿರ, ಆ ರೀತಿ ಸ್ಪೇಸಸ್, ಆ ರೀತಿ ಆಕ್ಟಿವಿಟೀಸ್ ನಡೀತಾ ಇರಬೇಕು. ಸೊ ಇವತ್ತು ಎಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಾಗ ನಾನು ಮಿಸ್ ಮಾಡಕ್ ಹೋಗಲ್ಲ, ಮ್ಯಾಕ್ಸಿಮಮ್ ಬರ್ತಾ ಇದ್ದೀನಿ. ಇದು ಮುಗಿಸ್ಕೊಂಡು ಇನ್ನೊಂದು ಇದೇ ರೀತಿ ಬಿಡಿಚೋಡು ಬೆಂಚನಕಟ್ಟೆ ಗ್ರಾಮದಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ. ಅದು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ, ಅದು ಕಾಲ ಸುದೇ ರೀತಿಯಲ್ಲಿ ಒಂದು ಕಾರ್ಯಕ್ರಮ. ಈ ರೀತಿ ಕಾರ್ಯಕ್ರಮಗಳು ಹೆಚ್ಚಿನ ನಮಗೆ ನಡೆದಾಗ ನಾವೆಲ್ಲ ವಿಚಾರವಂತರಾಗ್ತೀವಿ. ಇವತ್ತು ಈ ವೈಚಾರಿಕತೆ ಅಂತ ಹೇಳ್ತೀವಿ ನಾವು, ಈ ರಾಜಕೀಯ ಚಿಂತನೆ ಇರ್ಬೋದು, ನಮ್ಮ ಭಾಗದ ಕಷ್ಟ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡೋದು, ಚಿಂತೆ ಮಾಡ್ತೀವಿ, ಚಿಂತನೆ ಮಾಡೋದು, ಚಿಂತೆ ಮಾಡ್ತೀವಿ. ಯಾರಪ್ಪ ಬಂದು ಇದಕ್ಕೆ ಪರಿಹಾರ ಹೋಗ್ತದೆ ಅಂತಂದ್ರು. ನಮ್ಮ ಬಸವರಾಜು ಹೇಳಿದ್ರು, ಜಿ ವಿ ವಿನಯ್ ಕುಮಾರ್ ಮುಂದೊಂದಿನ ಏನಾದ್ರು ಇದಕ್ಕೆ ಪರಿಹಾರ ಹುಡುಕ್ಬೋದೇನೋ ಅಂತಂದು. ನಿಮ್ಗೆಲ್ಲ ಹೋಗಿದೆ, ನಾವು ಒಂದು ಪ್ರಯತ್ನ ಮಾಡಿದ್ವಿ ಪರಿಹಾರ ಹುಡುಕ್ಬೇಕು ಅಂತಂದು. ಆ ಪ್ರಯತ್ನ ನಿರಂತರವಾಗಿ ನಡೀತದೆ, ಹೋರಾಟ ಖಂಡಿತವಾಗಿ ನಡೀತದೆ. ಈಗ ಹೋರಾಟ ಆರ್ಕೆಸ್ಟ್ರಾ ಕಲಾವಿದರು, ಅವರು ಕೂಡ ಕಲಾವಿದರು. ಅವರು ಹಾಡು ಹೇಳೋದನ್ನ ಕೇಳಿಸ್ಕೊಂತ ಇದ್ರೆ ಯಾವುದೇ ಪ್ರೊಫೆಷನಲ್ ಸಿಂಗರ್ಗಿಂತ ಅವ್ರು ಯಾರು ಕಡಿಮೆ ಇಲ್ಲ. ಯಾವುದೇ ಪ್ರೊಫೆಷನಲ್ ಸಿಂಗರ್ಗಿಂತ ಕಡಿಮೆ ಇಲ್ಲ. ಇಲ್ಲಿ ಕೂತಿರೋರು ಎಷ್ಟು ಜನಕ್ಕೆ ಹಾಡು ಹೇಳಕ್ ಬರ್ತದೆ? ನೀವು ಇಡೀ ದಾವಣಗೆರೆ ಹುಡುಕಿದ್ರೆ ಒಂದು 40-50 ಜನ ಮಾತ್ರ ಸುಶ್ರಾವ್ಯವಾಗಿ ವೇದಿಕೆ ಮೇಲೆ ಹಾಡಬಹುದು. 13 ಲಕ್ಷ ವೋಟರ್ಸ್, ಸುಮಾರು ಒಂದು 20-21 ಲಕ್ಷ ಜನಸಂಖ್ಯೆ ಇರೋ ದಾವಣಗೆರೆಯಲ್ಲಿ ಎಷ್ಟು ಜನ ನಮ್ಮ ಪರಮೇಶ್ವರ ತರ ಅಥವಾ ಮಂಜು ತರ ಹಾಡಬಹುದು? ಬಹಳ ಕಡಿಮೆ. ಇವತ್ತು ಅಂಥವ್ರಿಗೆ ಮಾನ್ಯತೆ ಇಲ್ಲ ಅಂತಂದ್ರೆ, ಅಂಥವ್ರಿಗೆ ಮಾನ್ಯತೆ ಇಲ್ಲ ಅಂತಂದ್ರೆ ಇವತ್ತು ನಮ್ಮ ಸಾಮಾಜಿಕ ಪರಿಸ್ಥಿತಿ ಎಷ್ಟು ಕೆಳಮಟ್ಟಕ್ಕೆ ಹೋಗಿದೆ. ಅವರನ್ನ ಗುರುತಿಸದೆ ಇರುವಂತವರು ನಮ್ಮನ್ನ ಆಳದಿದ್ದಾಗ ಈ ಕಲಾವಿದರನ್ನ, ಸಾಹಿತಿಗಳನ್ನ ಗುರುತಿಸಲಿಕ್ಕೆ ಆಗದೇ ಇರುವಂತವರು ನಮ್ಮನ್ನ ಆಳ್ಬೇಕಾದ್ರೆ ನಮಗೆ ಕನ್ನಡದಲ್ಲಿ ಒಂದು ಹೇಳ್ತಾರೆ ಬೌದ್ಧಿಕ ದಾರಿದ್ರ್ಯ ಅಂತ ಹೇಳ್ತಾರೆ, ಹಂಗೆ ಸಾಂಸ್ಕೃತಿಕ ದಾರಿದ್ರ್ಯ ಕೂಡ ಆಗುತ್ತೆ. ಸಹಕಾರ ಮುಖ್ಯ ಅಲ್ಲ. ಎಲ್ಲೇ ಒಂದು ಕಲೆ ನಡೀತದಂದ್ರೆ ನಾವು ಹೋಗಿ ಅವರಿಗೆ ಒಂದು ನೋಡಿ ಅವರಿಗೆ ಕೊಡ್ತಕ್ಕಂಥ ಗೌರವ ಏನಪ್ಪಾ ಅಂದ್ರೆ ನಾವೇನು ಕೊಡೋದು ಬೇಡ, ಒಂದೆರಡು ಚಪ್ಪಾಳೆಯನ್ನು ಇರ್ತಕ್ಕಂಥ ಒಬ್ಬ ಗಣ್ಯಮಾನ್ಯರು, ಅನೇಕ ದಾರಿಗಳು, ಪ್ರೋತ್ಸಾಹಕಾರಿ ಸಹಾಯದಿಂದ ಒಂದು ವರ್ಷದಲ್ಲಿ 3 ತಿಂಗಳ ಸಮಯದಲ್ಲಿ ಕನಿಷ್ಠ
550 ನಾಟಕ, ಬಯಲಾಟಗಳಿರ್ಬೋದು, ಡ್ರಾಮಾಗಳಿರ್ಬೋದು, ಮತ್ತು ಪೌರಾಣಿಕ ನಾಟಕಗಳಿರ್ಬೋದು, ಮತ್ತು ದೇವಿಕೆಗಳಿರ್ಬೋದು, ಇನ್ನೂ ಆ ಬಳಗದಾಗ ಯಾರು ಸುತ್ತ ಅಮೌಂಟ್ ಕಲಾವಿದರು ನಾನು ಗೊತ್ತಿಲ್ಲ. ಅದರಿಂದ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಯಾವತ್ತೂ ಕೂಡ ನಾನಂತಲ್ಲ, ಎಲ್ಲರೂ ಕೂಡ ಬೇಕಾದಂತ ಸಹಾಯವನ್ನು ಮಾಡಿ ಆ ಬರಗಾಲವನ್ನು ನಮ್ಮ ತಾಲೂಕು ಮುಂದುವರಿಸಿದೆ. ಕುಡಿಗೆಲ್ಲ ಕೂಡ ಒಂದು ಕನ್ನಡ ಸಂಸ್ಕೃತಿಯಲ್ಲಿ ನಮ್ಮಂತ ಕಲಾವಿದರು ಮಾಡಿದ್ದಾರೆ. ಅಭಿನಂದಿಸಬೇಕಂತ ಕೇಳ್ಕೊಳ್ತೇನೆ. ನಿಮ್ಮ ಚಪ್ಪಾಳೆ ಬಹಳ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಒಬ್ಬ ಕಲಾವಿದರಿಗಾಗಿರ್ಬೋದು, ಒಬ್ಬ ಸಾಧನೆಗೆ ಇರುವಂತ ವ್ಯಕ್ತಿಗೆ ಮತ್ತು ಬಸವರಾಜ್ ಸಾಗರ್ ಮತ್ತು JS ಪ್ರಕಾಶ್ ಅವರ ಇದಕ್ಕೆ ಗೌರವಿಸಬೇಕಂತ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಜೋರದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಗಾನ ಸುಲೇಖನ ಬಳಗ 5ನೇ ವರ್ಷದ ಸುರ ಸಂಗಮ ಕಾರ್ಯಕ್ರಮದಲ್ಲಿ ಇದೀಗ ತಾನೇ ಮುಗಿಸ್ತಾ ಇದೆ. ತಾವನ್ನು ಜೋರದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಜೋರದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ನಿಮ್ಮ ಚಪ್ಪಾಳೆ ಬಹಳ ಮುಖ್ಯವಾಗಿರುತ್ತೆ. ಮತ್ತೊಮ್ಮೆ ನಿಮಗೆ ದಯವಿಟ್ಟು ಚಪ್ಪಾಳೆ ಕೊಟ್ಟು ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕವಿತಾ ನಾಗರಾಜ್ ಮುಡ್ಪಲ್ಲಿ ನೀವು ವೇದಿಕೆಗೆ ಆಗಮಿಸಬೇಕು. ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಕವಿತಾ ನಾಗರಾಜ್ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಿದ್ದಾರೆ. Alice HG ಜಗದೀಶ್ ಅವರು ಜಗದೀಶ್ ಮಂಜುನಾಥ ಸ್ವಾಮಿ ಅವರಿಗೆ ಇದ್ದಾರೆ. ಶ್ರೀ ಉಮೇಶ್ ಹರಿಯಬೆ ಇವರಿಗೂ ಕೂಡ ಗೌರವಿಸ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ವಿಶೇಷವಾದ ಕಲಾಭೂಷಣ ಪ್ರಶಸ್ತಿಯ ನಂತರ ಬೇಕಿದೆ. ದಯವಿಟ್ಟು ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ವಾಸುದೇವ್ ಸರ್ ಕೇಳ್ಕೊಳ್ತೇನೆ. ಬಸವರಾಜ್ ಸರ್ ದಯವಿಟ್ಟು ನೀವೆಲ್ಲರೂ ಕಲಾವಿದರಿಗೆ ಗೌರವಿಸಬೇಕು. ದಯವಿಟ್ಟು ನೀವಿದ್ರೆ ದಯವಿಟ್ಟು ನೀವೆಲ್ಲರೂ ಮತ್ತೊಮ್ಮೆ ಜೋರದ ಚಪ್ಪಾಳೆಯನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಎಸ್ ಹಾಗೆ ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಅವರು ಗಾನ ಸುಲೇಖನ ಬಳಗ 5ನೇ ವರ್ಷದ ದಯವಿಟ್ಟು ಶ್ರೀ ನೀರ್ಕೆಟ್ಟಪ್ಪ PSNL ನೀರ್ಕೆಟ್ಟಪ್ಪ ಗೌರವಿಸಿದ್ದೇವೆ. ಇವರ ವತಿಯಿಂದ ಇದೀಗ ತಾನೇ ಗೌರವಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲರೂ ಜೋರಾದ
ಕೆಂಚುಮೂರ್ತಿ ಹಾಡುಗಾರ, ನಮ್ಮೆಲ್ಲರ ನೆಚ್ಚಿನ ನಾಯಕ, ಪ್ರೀತಿಯ ಒಲುಮೆಯ ಚಿಲುಮೆಯ ನಾಯಕರಾದಂತ ಪರಮೇಶ್ ಮಂಜಣ್ಣ ಅವರು ದಯವಿಟ್ಟು ಇರಬೇಕು. ಅನಿಲ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಇದರಲ್ಲಿ 5 ವರ್ಷದ ಸಂದರ್ಭದಲ್ಲಿರ್ತಕ್ಕಂಥ ಗಾನದ ಸಮಾಜ ಸೇವಾ ರತ್ನ ಪ್ರಶಸ್ತಿ ನಾಗರಾಜ್ ಅವರಿಗೆ ವೇದಿಕೆ ಠಾಣೆ ಗೌರವಿಸ್ತಾ ಇದ್ದಾರೆ. ಅನಿಲ್ ಕುಮಾರ್ ಅವರಿಗೆ ವೇದಿಕೆ ಗೌರವಿಸ್ತಾ ಇದ್ದೇವೆ. ಕೂಡ ಪ್ರಶಸ್ತಿಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಿಮ್ಮ ಚಪ್ಪಾಳೆ ಬಹಳ ಮುಖ್ಯ. ಹಾಗೆ ನಮ್ಮ ಜೂನಿಯರ್ ವಿಷ್ಣು ಅವರು ವೇದಿಕೆಗೆ ಆಗಮಿಸಬೇಕು. ಕೆಂಚುಮೂರ್ತಿ ಅವರಿಗೆ ಗೌರವಿಸ್ತೇವೆ. ಜೋರು ಚಪ್ಪಾಳೆ ಕೊಡಿ. ಸಂಭ್ರಮ ಕಾರ್ಯಕ್ರಮದಲ್ಲಿ ವೇದಿಕೆ ಠಾಣೆ ಗೌರವಿಸ್ತಾ ಇದ್ದಾರೆ. ಬಂಧುಗಳೇ, ಅವರಿಗೆ ವೇದಿಕೆ ಠಾಣೆ ನಮ್ಮ ಅಕಾಲ ಸುದೇಕರ ಬಳಗದವರಿಂದ ಗೌರವಿಸ್ತಾ ಇದ್ದಾರೆ. ಬಂಧುಗಳೇ, ಫೋಟೋ ಸೆಕ್ಷನ್ ಮಾಡಬೇಕು, ಟ್ರೈ ಮಾಡಿ. ಐದನೇ ವರ್ಷದ ಸಂಭ್ರಮ ಸಂಕ್ರಮ ಕಾರ್ಯಕ್ರಮದಲ್ಲಿ